ಇದೇನಿದು 100 ಪೇಪರ್ಸ್ ಎಣ್ಣೆ ಬಾಟಲ್ ತೋರಿಸ್ತಾ ಇದೀನಿ ನೋಡ್ತಾ ಇದ್ದೀರಾ? ಇದು ಆ್ಯಕ್ಚುಲಿ ಎಣ್ಣೆ ಅಲ್ಲ. ಅದ್ರೊಳಗೆ ಇರೋಂಥದ್ದು ಏನು ಅಂತ ನಾವು ಈಗ ಒಂದು ಸ್ವಲ್ಪ ಅದ್ರ ಓಪನ್ ಮಾಡಿ ತೋರಿಸ್ತೀವಿ ನೋಡಿ. ಹೌದು, ಇದ್ರೊಳಗೆ ಎಷ್ಟೋ ದಿನದಿಂದ ಕೂಡಿಟ್ಟಿರುವಂಥ ದುಡ್ಡು, ಇದ್ರೊಳಗೆ ಕೂಡಿಟ್ಟಿದ್ದು ಕಾಯಿನ್ಸ್ಗಳಿದೆಲ್ಲನೂ ಫಸ್ಟೇ ಒಂದಿನ ಬಿಚ್ಚಿ ಎಲ್ಲನೂ ಲೆಕ್ಕ ಮಾಡಿ ಒಂದು ಕವರಲ್ಲಿ ಮಾಡಿ ಇಟ್ಟಿದ್ದಂಥದ್ದು ಕವರ್ ಅದು. ಅದಾದಮೇಲೆ ಆ ಕವರ್ ಒಳಗಡೆ ಹಾಕಿ ಪುನಃ ಅದ್ರ ಮೇಲೆ ಸ್ವಲ್ಪ ದುಡ್ಡು ಕಲೆಕ್ಟ್ ಮಾಡಿ ಇಟ್ಟಿರುವಂಥದ್ದು. ಇದನ್ನು ಏನು ಪರ್ಪಸ್ಸಿಗೆ ಯೂಸ್ ಮಾಡ್ತೀನಿ ಅನ್ನೋಂಥದ್ದನ್ನ ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ ನೋಡಿ. ಇದಿಷ್ಟು ಕಾಯಿನ್ಸ್ ಎಲ್ಲನೂ 500 ಎಷ್ಟು ಚೆನ್ನಾಗಿರೋದಲ್ವ. ಏನು ಮಾಡೋಕ್ಕಾಗಲ್ಲ, ಎಲ್ಲ 1, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಕಾಯಿನ್ಸ್ಗಳಿದೆಲ್ಲನೂ ಕೂಡಿಸಿಟ್ಟಿರುವಂಥದ್ದು. ನೆಕ್ಸ್ಟು ಇದನ್ನು ಯಾವ ಪರ್ಪಸ್ಸಿಗೆ ಯೂಸ್ ಮಾಡ್ತೀನಿ ಅನ್ನೋಂಥದ್ದು ಮುಖ್ಯವಾಗುತ್ತೆ. ಇದನ್ನು ಖರ್ಚು ಮಾಡ್ಕೊಂಡ್ರೆ ಖಾಲಿ ಆಗಿಬಿಡುತ್ತೆ. ಆದರೆ ಇದನ್ನು ಒಂದು ಒಳ್ಳೆ ಪರ್ಪಸ್ಸಿಗೆ ಯೂಸ್ ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಮುಂದೆ. ಫಸ್ಟ್ 100 ಪೇಪರ್ಸ್ ಬಾಟ್ಲಲ್ಲಿದ್ದಂಥದ್ದು ನಾವು ಕೂಡಿಕ್ಕಿದ್ದು, ಇದು ನಮ್ಮ ಮಕ್ಕಳು ಕೂಡಿಕ್ಕಿರೋಂಥ ಅಮೌಂಟ್ ಇದು. ಇದಿಷ್ಟು ಎಲ್ಲ ಅಮೌಂಟು ಸೇರಿ ಒಂದು ಸ್ವಲ್ಪ ಅಮೌಂಟು ಒಂದು ಒಳ್ಳೆ ಅಮೌಂಟ್ ಆಗ್ಬೋದು ಅಂತ ಒಂದು ಗೆಸ್ಸಿಂಗ್ ಇದೆ. ನೋಡೋಣ ಎಷ್ಟು ಅಮೌಂಟ್ ಆಗುತ್ತೆ ಅಂತ. ಇದು ನೆಕ್ಸ್ಟ್ ಪ್ರೊಸೀಜರ್ ಏನಾಗುತ್ತೆ ಅದನ್ನು ಹೇಳ್ತೀನಿ. ಇದನ್ನು ಒಂದು ಮೂಟೆ ಕಟ್ಟಿಟ್ಕೊಂಡಿದ್ದು, ಚಿಕ್ಕದೊಂದು ಮೂಟೆ ಥರ. ಅದರೊಳಗೆ ಕಾಯಿನ್ಸ್ ಇದೆ, ನಮ್ಮ ಮಕ್ಕಳು ಕೂಡಿಕ್ಕಿದ್ದು, ನಾವು ಕೂಡಿಕ್ಕಿರೋದೆಲ್ಲ ಸೇರಿಸಿ ಇದ್ರೊಳಗೊಂದು ಸ್ವಲ್ಪ ಅಮೌಂಟ್ ಥರ ಆಗಿದೆ. ಅಂದರೆ ಕಾಯಿನ್ಸ್ಗಳೆಲ್ಲ ಸೇರಿ ಒಂದಿಷ್ಟು ಅಮೌಂಟ್ ಅಂತ ಆಗಿದೆ. ಇದನ್ನು ಒಂದು ಅಂಗಡಿ ಕೊಟ್ಟು ದುಡ್ಡು ಇಸ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಅಂದರೆ ಅವರು ಕಾಯಿನ್ಸ್ ಅವಶ್ಯಕತೆ ಇರುತ್ತೆ. ಸೊ ಅವ್ರಿಗೆ ಕಾಯಿನ್ಸ್ಗಳು ಕೊಟ್ಟು ಅವ್ರ ಹತ್ರ ಒಂದು ಅಮೌಂಟ್ ನೋಟಿನ ರೂಪದಲ್ಲಿ ಅಮೌಂಟ್ ಇಸ್ಕೊಳ್ಬೇಕು ನಾವು. ಅವರು ಕಾಯಿನ್ಸ್ ಇಸ್ಕೊಂಡು ನೋಟಿನ ರೂಪದಲ್ಲಿ ಅಮೌಂಟ್ ಕೊಟ್ಟರು. ಟೋಟಲ್ ಅಮೌಂಟು 3,390 ರೂಪಾಯಿ ಇತ್ತು. ಅಲ್ಲಿಂದ ನಮ್ಮ ಸ್ಕೂಟಿ ತಗೊಂಡು ಹೊರಟಿದ್ದೆ ನಾನು. ಹೌದು, ನಾನು ಬಂದಿರೋಂಥದ್ದು ಕೇರ್ಪೇಟೆಯಲ್ಲಿರುವಂಥದ್ದು ಪೋಸ್ಟ್ ಆಫೀಸ್ಗೆ. ಪೋಸ್ಟ್ ಆಫೀಸಲ್ಲಿ ನನ್ನ ಮಗಳಿಗೊಂದು ಭಾಗ್ಯಲಕ್ಷ್ಮಿ ಅಂದರೆ ಸುಕನ್ಯಾ ಸಮೃದ್ಧಿ ಅಕೌಂಟ್ ಇದೆ. ಆ ಅಕೌಂಟ್ಗೆ ಜಮಾ ಮಾಡೋಣ ಈ ಅಮೌಂಟ್ನ ಅಂತ ಬಂದಿರೋಂಥದ್ದು. ಅಕೌಂಟ್ಗೆ ಜಮಾ ಮಾಡ್ಬೇಕಾದ್ರೆ ಅವರು ಹೇಳಿದ್ರು ಒಂದು ರೌಂಡ್ ಫಿಗರ್ ಅಮೌಂಟ್ ಇರಬೇಕು. 90 ರುಪೀಸ್ ಅವೆಲ್ಲ ಅಮೌಂಟು ರೌಂಡ್ ಫಿಗರ್ ಆಗೋದಿಲ್ಲ. ಆದ್ದರಿಂದ 3,300 ರೂಪಾಯಿ ಮಾತ್ರ ಜಮಾ ಮಾಡಿ ಅಂತ 3,300 ಜಮಾ ಮಾಡಿದ್ದೀನಿ. ಸ್ವಲ್ಪ ಜನ ಅಂದ್ಕೊಳ್ಬೋದು ಇದೇನು ದೊಡ್ಡ ಸಾಧನೆ ಮಾಡಿದ್ದಾನೆ ಇವನು ಅಂತ. ಹನಿ ಸೇರಿ ಹಳ್ಳ, ಅದೇ ರೀತಿ ಒಂದೊಂದು ರೂಪಾಯಿನೂ ಕೂಡಿಕ್ಕಿ ನಾವು ಇದೇ ಥರ ಸೇವಿಂಗ್ಸ್ ಮಾಡ್ತಾ ಹೋದರೆ ಪೋಸ್ಟ್ ಆಫೀಸಿಂದ ಮುಂದೆ ಒಂದು ಒಳ್ಳೆ ಅಮೌಂಟ್ ಬರ್ಬೋದು. ಅದು ನಮ್ಮ ಮಕ್ಕಳಿಗೆ ಮುಂದೆ ಒಂದು ಒಳ್ಳೆ ಎಜುಕೇಷನ್ಗಾಗುತ್ತೆ. ನೀವು ಎಲ್ಲ ರೀತಿಯ ಸುಕನ್ಯಾ ಸಮೃದ್ಧಿ ಮಾಡಿಸಿ.